ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಈ ನೂತನ ವರ್ಷದಲ್ಲಿ ಮತ್ತೊಂದು ಆವೃತ್ತಿಯಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂತಹ ಈ ಸಂಚಿಕೆಯಲ್ಲಿ ಕೂಡಿ ಬರುವ ಹಾಗೆ ಕರ್ತನ ಅನುಗ್ರಹಿಸಿಕೊಟ್ಟ ಕೃಪೆಗಾಗಿ ನನ್ನ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ದೇವರ ಸತ್ಯವೇದದೊಟ್ಟಿಗೆ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸಲಿಕ್ಕೋಸ್ಕರವಾಗಿ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ನೀನು ಒಳ್ಳೆಯ ದೇವರಾಗಿರುವುದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಈ ನೂತನ ವರ್ಷದಲ್ಲಿ ಕರ್ತನೆ ನೂತನವಾದಂಥ ಕೃಪಾ ವಾಗ್ದಾನಗಳಿಂದ ನಮ್ಮನ್ನು ತುಂಬಿಸುವಂಥ ಮಹಾಕೃಪೆಗಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆಪ್ಪ. ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಮ್ಮ ಒಬ್ಬೊಬ್ಬರ ಮನಕಣ್ಣುಗಳನ್ನು ತೆರೆಯಪಡಿಸಿರಿ. ನಿಮ್ಮ ಚಿತ್ತಾನುಸಾರವಾಗಿ ಜೀವಿಸಲಿಕ್ಕೂ ನಿಮ್ಮ ಚಿತ್ತವನ್ನು ಕೈಗೊಂಡು ನಡೀಲಿಕ್ಕಾಗಿಯೂ ಸ್ವಾಮಿ, ನಿಮ್ಮ ಅಭಿಷೇಕವನ್ನು ಕರ್ತನೆ ಕೇಳುವಂಥ ಒಬ್ಬೊಬ್ಬರ ಮೇಲೆ ಸುರಿಸಲ್ಪಟ್ಟು ಅವರ ಜೀವಿತಗಳನ್ನು ಮಟ್ಟಿಯಪ್ಪ. ಈ ಸಮಯದಲ್ಲಿ ಅಪ್ಪ, ಈ ವಾಕ್ಯಗಳ ಸಂದೇಶಗಳನ್ನು ಕೇಳುವಾಗ ಅವರ ಮನಕಣ್ಣುಗಳನ್ನು ತೆರೆಯಪಡಿಸಿರಿ. ನಿಮ್ಮನ್ನು ನೋಡುವಂಥ ಕಣ್ಣುಗಳು, ನಿಮ್ಮ ಸ್ವರವನ್ನು ಕೇಳುವಂಥ ಕಿವಿಗಳನ್ನು ಕರ್ತನೆ ಅವರ ಜೀವಿತದಲ್ಲಿ ನಿಮ್ಮ ಹೃದಯದ ಅವರ ಹೃದಯಗಳಲ್ಲೂ ಸಹ ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ಆಲೋಚನೆಗಳನ್ನಿಟ್ಟು ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 13ನೇ ವಚನದಲ್ಲಿ, ಆಗ ಮೋಶೆ ಯೆಹೋವನಿಗೆ, ದೇವ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆಯಿಟ್ಟನು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ನೋಡ್ಬೋದಾದ್ರೆ ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನು. ಅಂದರೆ ಅವನ ಶರೀರ ವಿಷಯದಲ್ಲಿ, ಅವನ ಜೀವಿತದ ವಿಷಯದಲ್ಲೂ ಸಹ ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದನು. ದೇವರ ಮನೆ ಎಂಬುದಾಗಿ ನೋಡುವುದಾದರೆ ನಮ್ಮ ಶರೀರ ತಾನೇ. ಮೋಶೆ ತನ್ನ ಶರೀರದ ವಿಷಯದಲ್ಲಿ ದೇವರಿಗೆ ನಂಬಿಗಸ್ತನು. ಆದರೆ ಇದೇ ಮೋಶೆಯ ವಿಷಯದಲ್ಲಿ ಆರೋನು ಮಾತ್ರವಲ್ಲದೆ ಮೀರಾಮಳು ತಪ್ಪಾಗಿ ಮಾತನಾಡದಂಥ ಸಮಯದಲ್ಲಿ ದೇವರು ಅಲ್ಲಿ ಇಳಿದು ಬಂದು ಅವರಿಗೆ ನ್ಯಾಯ ತೀರಿಸುವಂಥ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಇಂತಹ ನಂಬಿಗಸ್ತನಾದಂಥ ಸೇವಕನು ಮೋಶೆ, ದೇವರೇ ಅವನ ಪರವಹಿಸಿ ಬಂದರು. ಈ ದಿನಮಾನಗಳಲ್ಲಿ ನಾವು ದೇವರಿಗೆ ನಂಬಿಗಸ್ತರಾಗಿ ಜೀವಿಸುವಂಥದ್ದು ಎಷ್ಟು ಪ್ರಯೋಜನಕರವಾದದ್ದಲ್ವಾ? ನಾವು ದೇವರಿಗೆ ನಂಬಿಗಸ್ತರಾಗಿ ಜೀವಿಸುವಾಗ ದೇವರು ನಮ್ಮ ಪರವನ್ನು ವಹಿಸುತ್ತಾರೆ. ದೇವರ ಮಾತಿಗೆ ಅನುಸಾರವಾಗಿ ನಾವು ಜೀವಿಸುವಾಗ ಅದು ತಡವಾದರೂ ಸರಿಯೇ, ಕರ್ತನ ನಿಜವಾಗಿಯೂ ಸಹ ನಮ್ಮ ಪಕ್ಷವಾಗಿ ಇದ್ದುಕೊಂಡು ನಮಗೆ ನ್ಯಾಯವನ್ನು ಕೊಡುವಂಥ ದೇವರಾಗಿ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ನಿಮಗೆ ವಿರುದ್ಧವಾಗಿ ಅನೇಕ ಜನಗಳು ಎದ್ದೇಳಲ್ಪಡಬಹುದು. ನೀವು ದೇವರಿಗೆ ನಂಬಿಗಸ್ತರಾಗಿ ಜೀವಿಸಲ್ಪಡುವಂಥ ಸಮಯದಲ್ಲೂ ಸಹ ದೇವರಿಗೋಸ್ಕರವಾಗಿ ನೀವು ಪ್ರಕಾಶಿಸುವಾಗ, ಮತ್ತೊಬ್ಬರಿಗೆ ಉಪಕಾರಗಳನ್ನು ಮಾಡುವಾಗ, ದೇವರ ನಿಮಿತ್ತವಾಗಿ ನೀವು ಅನೇಕರನ್ನು ಸಹಿಸಿಕೊಂಡಾಗಲೂ ಅವರಿಗೆ ಸಹಾಯವನ್ನು ಮಾಡಿದಂಥ ಸಮಯದಲ್ಲೂ ಸಹ ಅವರಿಂದ ನಿಮಗೆ ಸರಿಯಾದಂಥ ಕೃತಜ್ಞತೆಗಳು ಬರದೇ ಇರುವಾಗ ನೀವು ದುಃಖಪಡಿಸಬೇಡ್ರಿ. ನೀವು ಏನೇ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಿದ್ರೂ ಸಹ ಅದು ದೇವರ ನಿಮಗೆ ಕೊಡಲ್ಪಟ್ಟಂಥ ಕೃಪೆ ಎಂಬುದಾಗಿ ಅರಿತುಕೊಳ್ಳ್ರಿ. ಹೌದು ಪ್ರಿಯರೇ, ನೀವು ಯಾರಿಗಾದರೂ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ ಎಂಬುದಾಗಿ ಹೇಳುವುದಾದರೆ, ಈ ಒಳ್ಳೆಯ ದಾನಗಳು ಕುಂದಿಲ್ಲದೆ ಇರುವಂಥದ್ದು ಎಲ್ಲವೂ ಸಹ ಎಲ್ಲಿಂದ ಬರುವಂಥದ್ದು ಗೊತ್ತಾ? ದೇವರಿಂದ ಬರುವಂಥದ್ದು. ಯಾಕಂದರೆ ಕರ್ತನು ಒಳ್ಳೆಯದಕ್ಕೆ ಮೂಲ ಕಾರಣನಾಗಿ ಇದ್ದಾನೆ. ನೀವು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಿದ್ರಿ ಎಂಬುದಾಗಿ ನೋಡುವುದಾದರೆ ಅದು ದೇವರು ನಿಮಗೆ ಕೊಡಲ್ಪಟ್ಟಂಥ ಕಾರ್ಯ, ನಿಮಗೆ ಕೊಡಲ್ಪಟ್ಟ ಕೃಪೆ ಆಗಿದೆ. ಆದುದರಿಂದ ಒಳ್ಳೆಯದನ್ನು ಮಾಡಿಕೊಳ್ಳುವುದಕ್ಕಾಗಿಯೂ ಅವರಿಂದ ಮತ್ತೊಬ್ಬರಿಂದ ಅದಕ್ಕೆ ಸರಿಯಾದಂಥ ಪ್ರತಿಫಲ ನೀವು ನಿರೀಕ್ಷಿಸಿ ಅದು ಹೊಂದದೇ ಇರುವಂಥ ಸಮಯದಲ್ಲೂ ಸಹ ನೀವು ದುಃಖಿಸಬೇಡ್ರಿ. ನೀವು ಒಳ್ಳೆಯದನ್ನು ಮಾಡಲಿಕ್ಕಾಗಿ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಮಾಡಿಬಿಟ್ಟ ನಂತರದಲ್ಲಿ ಕರ್ತನಿಗೆ ಸ್ತೋತ್ರಗಳನ್ನು ಹೇಳ್ರಿ. ದೇವರೇ, ಇಂಥವರಿಗೆ ನಾನು ಒಳ್ಳೆಯದನ್ನು ಮಾಡಲಿಕ್ಕಾಗಿ ನೀವು ಅವಕಾಶವನ್ನು ಕೊಟ್ಟರಲ್ವಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿ ಅವರನ್ನು ವಂದಿಸುವಾಗ ದೇವರು ಇನ್ನಷ್ಟು ಒಳ್ಳೆಯದನ್ನು ಇತರರಿಗೆ ಮಾಡುವ ಹಾಗೆಯೂ ನಿಮ್ಮನ್ನು ಒಳ್ಳೆಯ ಫಲಗಳಿಂದಲೂ ಆಶೀರ್ವಾದಗಳಿಂದಲೂ ಅವರು ತುಂಬಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಸರಿ, ಈಗ ದೇವರ ವಾಕ್ಯದ ಶೀರ್ಷಿಕೆ ಅನುಸಾರವಾಗಿ ನೋಡುವಾಗ ಈ ಕಡೆಯ ದಿನಮಾನಗಳಲ್ಲಿ ಸೇವೆಗಳಲ್ಲಿ ಇಂಥ ಕಾರ್ಯಗಳನ್ನು ನಾವು ನೋಡುತ್ತಾ ಇರ್ತೇವೆ. ಇಂಥ ಕಾರ್ಯಗಳನ್ನು ನಾವು ನೋಡುವಾಗ ಒಂದು ಸಭೆ ಎಂಬುದಾಗಿ ನೋಡುವುದಾದರೆ ಅಲ್ಲಿ ಅನೇಕ ವಿಶ್ವಾಸಿಗಳು ಬರ್ತಾರೆ. ಅನೇಕ ದೈವಜನಗಳು ಬರುವಾಗ ದೈವ ಸೇವಕರನ್ನು ಪ್ರೀತಿಸುವವರು, ಅವರು ಸೇವಕರುಗಳು ಅವರನ್ನು ಪಾಲಿಸುವವರು ಸಹ ಆಗಿರ್ತಾರೆ. ಕೆಲವೊಂದು ಸಮಯದಲ್ಲಿ ದೈವ ಸೇವಕರುಗಳಿಗೆ ವಿರುದ್ಧವಾಗಿ ಎದ್ದೇಳಲಿಕ್ಕಾಗಿ ಅನೇಕ ಜನಗಳು ಗುಂಪುಗಳನ್ನು ಸೈತಾನು ಆರಿಸಿ ತೆಗೆದುಕೊಂಡಿರ್ತಾನೆ. ಅವರಲ್ಲಿ ವಿಷದ ಬೀಜಗಳನ್ನು ಹಾಕಲ್ಪಡ್ತಾನೆ. ಅವರು ದೈವ ಸೇವಕರಿಗೆ ವಿರುದ್ಧವಾಗಿ ಎದ್ದು ನಿಂತುಕೊಂಡು ಮಾತನಾಡ್ತಾರೆ, ಅಥವಾ ಹಿಂದೆ ಮುಂದೆ ಮಾತನಾಡುವಾಗ ದೈವ ಸೇವಕರಿಗೆ ತುಂಬಾ ವೇದನೆ. ಈ ವೇದನೆ ನಿಮಿತ್ತವಾಗಿ ಅವರು ತಕ್ಷಣದಲ್ಲಿ ಮಾಂಸದ ರೀತಿಯಲ್ಲಿ ಮಾತನಾಡಬಹುದು.
ಅದು ಮಾತ್ರವಲ್ಲದೆ ಆ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿದಂಥ ಕಾರ್ಯಗಳನ್ನು ಈ ದಿವಸದಲ್ಲಿ ಹೇಳಲಿಕ್ಕೆ ಎಷ್ಟೋ ಮಂದಿ ಸೈತಾನನ ಅಸಿಸ್ಟೆಂಟ್ಗಳು ಸಭೆಯಲ್ಲಿದ್ದಾರೆ. ನಿಮ್ಮನ್ನು ಕುರಿತಾಗಿ ಇವರು ಹಾಗೆ ಮಾತನಾಡಿದ್ರೆ ಅವರು ಹೀಗೆ ಮಾತನಾಡ್ರಿ ಎಂಬುದಾಗಿ ಹೇಳಿ ಸೇವಕರ ಜೊತೆಯಲ್ಲೂ ಸಹ ಮಾತನಾಡ್ತಾರೆ. ಸೇವಕರು ಹೇಳಿದ್ದನ್ನು ಇತರರಿಗೂ ಸಹ ಹೇಳಲ್ಪಡ್ತಾರೆ. ಇವರೆಲ್ಲರೂ ವಿಶ್ವಾಸಿಗಳೆಂಬುದಾಗಿ ಹೇಳಿ ನೀವು ತಿಳಿದುಕೊಳ್ಬೇಡ್ರಿ, ಅಥವಾ ದೇವರ ಮಕ್ಕಳೆಂಬುದಾಗಿ ತಿಳಿದುಕೊಳ್ಬೇಡ್ರಿ. ಇವರೆಲ್ಲರೂ ಸಹ ಸೈತಾನನು ಹಾಕಲ್ಪಟ್ಟಂತ ಬೀಜವನ್ನು ಹೊಂದಿಕೊಂಡು ಅವರು ಇವರ ನಡುವೆ ಇವರು ಅವರ ನಡುವೆ ಅವರು ತಂದಿಕ್ಕಲ್ಪಟ್ಟು ನೋಡಲ್ಪಡುವಂತಹ ತೋಳಗಳಾಗಿ ಇರ್ತಾರೆ. ಈ ತೋಳಗಳ ನಡುವೆ ದೈವ ಸೇವಕರಾದಂಥ ನಾವುಗಳು ಮಾತ್ರವಲ್ಲದೆ ದೈವ ಮಕ್ಕಳುಗಳು ಸಹ ಎಚ್ಚರಿಕೆಯಾಗಿ ಇರಬೇಕು. ಸರಿ, ಹಾಗೆ ನೋಡುವುದಾದರೆ, ಹಾಗೆ ಒಬ್ಬನು ವಿರುದ್ಧವಾಗಿ ನಿಂತಿದ್ದಾನೆ ಎಂಬುದಾಗಿ ನೋಡುವುದಾದರೆ ಸೇವಕರಾದಂತಹ ನಾವು ಯಾವಾಗಲೂ ಸಹ ಅವರಿಗೋಸ್ಕರವಾಗಿ ಪ್ರಾರ್ಥಿಸಬೇಕು. ಅವರಿಗೆ ಉಪಕಾರಗಳನ್ನು ಮಾಡುವುದಕ್ಕೋಸ್ಕರವಾಗಿಯೂ ಕರ್ತನ ಬಳಿಯಲ್ಲಿ ಸರಿಯಾದಂಥ ಸಮಯವನ್ನು ನಾವು ಕೇಳುವವರಾಗಿ ಇರಬೇಕು. ಇಲ್ಲಿ ಮೋಶೆ ನೋಡುವುದಾದರೆ ಮೋಶೆಗೆ ವಿರುದ್ಧವಾಗಿ ಅವರ ಅಕ್ಕನು ಮಾತನಾಡಿದ್ದಾರೆ. ಈಗ ಮಾತನಾಡುವಂಥ ಸಮಯದಲ್ಲಿ ನೋಡುವುದಾದರೆ ಅವರು ಇಂದಿನ ಕಾರ್ಯಗಳನ್ನು ಸಹ ಹೇಳಿ ಮಾತನಾಡುತ್ತಾರೆ. ನಮಗಿಂತ ಅವನೇನು ಉತ್ತಮನ, ನಮ್ಮ ಮುಖಾಂತರವಾಗಿಯೂ ಸಹ ದೇವರು ಮಾತನಾಡಿದ್ರಲ್ವಾ, ಮೋಶೆಯ ಮುಖಾಂತರವಾಗಿ ಮಾತನಾಡಿದ್ರ, ನಮ್ಮನ್ನು ಸಹ ಹಾಗೆ ಉಪಯೋಗಿಸಿದ್ದಾರೆ ಎಂಬುದಕ್ಕೆಲ್ಲ ಮಾತನಾಡ್ತಾ ಇದ್ದಾರೆ. ಇನ್ನು ಸಹ ನೋಡುವುದಾದರೆ ಮೀರಾಮಳಿ ಮೋಶೆಯನ್ನ ಕಾಪಾಡಲ್ಪಟ್ಲಲ್ವಾ, ಈ ಎಲ್ಲ ಹೊಗಳಿಕೆ ಕಾರ್ಯಗಳು ಸಹ ಅವರ ಜೀವಿತದಲ್ಲಿ ಇರಬಹುದು. ಹಾಗೆ ಮಾತನಾಡಿದಂಥ ಸಮಯದಲ್ಲಿ ದೇವರಾಗಿರುವಂಥ ಕರ್ತನು ಮೋಶೆಯ ಪರವಾಗಿ ನಿಂತು ಅಲ್ಲಿ ಮಾತನಾಡಲಿಕ್ಕಾಗಿ ಬರ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಮೀರಾಮಳಿಗೆ ದೇವರು ಅಲ್ಲಿ ಶಾಪವನ್ನು ಕೊಡ್ತಾ ಇದ್ದಾರೆ, ಅಥವಾ ಒಂದು ವ್ಯಾಧಿ ಬರುವ ಹಾಗೆ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದ ತಕ್ಷಣದಲ್ಲಿ ಮೋಶೆ ಸಂತೋಷ ಪಡಲಿಲ್ಲ. ಇಂದು ನಿಮಗೆ ವಿರುದ್ಧವಾಗಿ ಇತರರು ಮಾತನಾಡುವಾಗ, ಇತರ ದೈವ ಮಕ್ಕಳು ಅಥವಾ ಅನ್ಯರು ಮಾತನಾಡುವಾಗ ಅವರಿಗೆ ನೀವು ಹಾಗೆ ಆಗಲಿ ಹೀಗೆ ಆಗಲಿ ಎಂಬುದಾಗಿ ಹೇಳಿ ಶಾಪವನ್ನು ಹೇಳಿ ಪ್ರಾರ್ಥಿಸುವುದಾದರೆ ದಯಮಾಡಿ ಅಂತ ಆಲೋಚನೆಗಳನ್ನು ಹಿಂದೆ ಬಿಟ್ಟು ಬಿಡ್ರಿ. ನಾವು ಶಪಿಸಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂಥವರೆಲ್ಲ ಬದಲಾಗಿ ಆಶೀರ್ವದಿಸಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡವರಾಗಿದ್ದೇವೆ. ನಾವೆಲ್ಲರೂ ಸಹ ಬಂದಂಥ ಸ್ಥಿತಿಯನ್ನು ಹಿಂದಿರುಗಿ ನೋಡುವುದಾದರೆ ನಾವು ಸಹ ಅದೇ ರೀತಿಯಾದಂಥ ಶಾಪದಿಂದಲೂ ಪಾಪದಿಂದಲೂ ಬಂದಂಥವರು. ನಮ್ಮನ್ನು ದೇವರು ಬಿಟ್ಟು ಬಿಡುವುದಾದರೆ ಇವತ್ತಿಗೆ ನಾವು ಎಲ್ಲೋ ನರಕದಲ್ಲಿಯೋ ವ್ಯಾಧಿಗಳಲ್ಲಿಯೋ ಅಥವಾ ಲೋಕದಲ್ಲಿ ಕೆಟ್ಟು ಹೋಗಲ್ಪಟ್ಟು ನಾಶವಾಗ್ತಾ ಇದ್ದು, ಅಂತ ಪಾಪ ಶಾಪದಲ್ಲಿದ್ದಂಥ ನಮ್ಮನ್ನು ದೇವರಾಗಿರುವಂಥ ಕರ್ತನು ಆರಿಸಿ ತೆಗೆದುಕೊಂಡು ನಮ್ಮನ್ನು ಆಶೀರ್ವಾದದ ಪಾತ್ರೆಯಾಗಿ ಇಟ್ಟಿದ್ದಾರೆ. ಅಂದರೆ ನಮ್ಮ ಬಾಯಿಂದ ಬರುವಂಥದ್ದು, ನಮ್ಮ ಹೃದಯದಿಂದ ಬರುವಂಥದ್ದೆಲ್ಲರೂ ಸಹ ಇತರನ್ನು ಆಶೀರ್ವದಿಸಲಿಕ್ಕೂ ಇತರನ್ನು ಪ್ರೀತಿಸಲಿಕ್ಕೋಸ್ಕರವಾಗಿಯೇ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ವಿನಃ ಇತರನ್ನು ಶಪಿಸಲಿಕ್ಕೋಸ್ಕರವಾಗಿ, ಅಥವಾ ನಮಗೆ ಯಾರೆಲ್ಲರೂ ತಪ್ಪು ಮಾಡ್ತಾರೋ ಆ ತಪ್ಪು ಮಾಡಿದಂಥವರು ದಂಡನೆಯನ್ನು ಅನುಭವಿಸುವಾಗ ಆ ದಂಡನೆಯನ್ನು ನೋಡಿ ನಾವು ಸಂತೋಷ ಪಡಲಿಕ್ಕೋಸ್ಕರವಾಗಿ ದೇವರಾಗಿರೋ ಕರ್ತನು ಆರಿಸಿ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಅವರು ಬಾಧೆಯನ್ನು ಪಡುವಂಥದ್ದನ್ನು ನೋಡಿ ಅವರಿಗೋಸ್ಕರವಾಗಿ ನಾವು ದೇವರನ್ನು ಬೇಡಿಕೊಳ್ಳುವಾಗ ದೇವರು ಅವರನ್ನು ಕರುಣಿಸುವಂಥದ್ದು ಮಾತ್ರವಲ್ಲದೆ ಇನ್ನೂ ಸಹ ಹೆಚ್ಚಾದಂಥ ಆತ್ಮಗಳಿಗೆ ನಾವು ಸಾಕ್ಷಿಯಾಗಿರುವ ಹಾಗೆಯೂ ದೇವರು ನಮ್ಮನ ಮೇಲೆ ನಂಬಿಕೆ ಇಟ್ಟು ಇನ್ನೂ ಸಹ ದುಷ್ಟ ಜನಗಳನ್ನು ನಮ್ಮ ಕೈಗೆ ಕೊಡುವವರಾಗಿದ್ದಾರೆ. ಯಾಕಂದ್ರೆ ಅವರೆಲ್ಲರೂ ಸಹ ಯೇಸು ಕರ್ತನ ವಾಕ್ಯದ ನಿಮಿತ್ತವಾಗಿ, ಆತನ ಪ್ರೀತಿಯ ನಿಮಿತ್ತವಾಗಿಯೂ, ಆತ ನಮಗೆ ಅನುಗ್ರಹಿಸಿಕೊಟ್ಟಂತ ಆಶೀರ್ವಾದ ನಿಮಿತ್ತವಾಗಿ ಅವರನ್ನು ಆಶೀರ್ವದಿಸಲ್ಪಟ್ಟು ನಾಶನಕ್ಕೆ ಒಳಗಾಗಬೇಕಾದಂತ ಅಂತಹ ಜನಗಳನ್ನ ರಕ್ಷಣೆಗೆ ತರುವಂಥ ಜವಾಬ್ದಾರಿಯನ್ನ, ಆ ಒಂದು ಅಭಿಷೇಕವನ್ನ ದೇವರು ನಮ್ಮ ಮೇಲೆ ಇಡಲ್ಪಡಲಿಕ್ಕೋಸ್ಕರವಾಗಿ ಕಾತರರಾಗಿ ಇರ್ತಾರೆ. ಹಾಗಾಗಿ ಒಂದೊಂದು ಆಲೋಚನೆಗಳು, ಒಂದೊಂದು ಕಾರ್ಯಗಳು, ಒಂದೊಂದು ನಡವಳಿಕೆಗಳು ಮಾತ್ರವಲ್ಲದೆ ಮಾತುಗಳೆಲ್ಲದರಲ್ಲೂ ಸಹ ದೈವ ಸೇವಕರಾದಂಥವರು, ದೈವ ಮಕ್ಕಳಾದಂಥವರು ಕ್ರಮವುಳ್ಳವರಾಗಿ ಅವರು ಅನೇಕ ಬಾರಿ ಯೋಚಿಸುವವರಾಗಿ ಇರಬೇಕು. ವಾಕ್ಯ ಭಾಗದಲ್ಲಿ ನಾವು ನೋಡುವುದಾದ್ರೆ ಮೋಶೆ ತನಗೆ ವಿರುದ್ಧವಾಗಿ ಮಾತನಾಡಲ್ಪಟ್ಟಂತ ಈ ಮೀರ್ಯಾಮಳ ಪಕ್ಷವನ್ನ ಹಿಡಿದುಕೊಂಡು ಆಕೆಯ ಬಿಡುಗಡೆಗೋಸ್ಕರವಾಗಿ ದೇವರ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದಾರೆ. ಇನ್ನು ಮುಂದುವರೆದು ನೋಡುವುದಾದ್ರೆ ಮೋಶೆ ಪರವಾಗಿದ್ದಂತ ದೇವರು ಮೀರ್ಯಾಮಳನ್ನ ಆ ವ್ಯಾಧಿ ಬರುವ ಹಾಗೆ ಅಲ್ಲಿ ತೀರ್ಪನ್ನು ಕೊಡ್ತಾ ಇದ್ದಾರೆ. ಆದರೆ ಈ ವಿಷಯದಲ್ಲಿ ಮೋಶೆ ಸಂತೋಷ ಪಡಲಿಲ್ಲ. ನನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರು, ಹಾಗಾಗಿ ಹೀಗೆ ಇವಳಿಗೆ ಆಗ್ಬೇಕಾಗಿದ್ದೆ ಎಂಬುದಾಗಿ ಹೇಳಿ ಅವರು ಹರ್ಷವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಬದಲಾಗಿ ದೇವರ ಸಮ್ಮುಖದಲ್ಲಿ ಅವರು ಮೊರೆ ಇಡುತ್ತಾ ಇದ್ದಾರೆ. ದೇವರೇ, ಆಕೆಯ ವ್ಯಾಧಿಗಳನ್ನು ನೀಗಿಸು, ಆಕೆಯ ಪಾಪಗಳನ್ನು ಕ್ಷಮಿಸು, ಆಕೆಯ ತಪ್ಪುಗಳನ್ನು ಮನ್ನಿಸು, ಆಕೆಯನ್ನು ಗುಣಪಡಿಸು ಎಂಬುದಾದಂಥ ರೀತಿಯಲ್ಲಿ ದೇವರ ಬಳಿಯಲ್ಲಿ ಅವರು ಮೊರೆ ಇಡ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇತರರು ತಪ್ಪನ್ನು ಮಾಡುವಾಗ, ಇತರರು ನಿಮ್ಮನ್ನು ನಿಂದಿಸುವಾಗ, ಇತರರು ನಿಮಗೆ ವಿರುದ್ಧವಾಗಿ ಕುಯುಕ್ತಿಗಳನ್ನು ಮಾಡುವಾಗ, ಇತರರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಾಗ, ನಿಮಗೆ ವಿರುದ್ಧವಾಗಿ ನಿಂತುಕೊಳ್ಳುವಾಗ ನೀವು ಅವರನ್ನು ಶಪಿಸುವವರಾಗಿದ್ದೀರೋ ಅಥವಾ ಅವರು ಮಾರ್ಪಾಡಾಗಬೇಕು ಎಂಬುದಾಗಿ ಹೇಳಿ ನೀವು ಬೇಡಿಕೊಳ್ಳುವವರಾಗಿ ಇದ್ದೀರೋ? ದೇವರಾಗಿರುವಂಥ ಕರ್ತನು ನನ್ನಲ್ಲೂ ನಿಮ್ಮಲ್ಲೂ ಸಹ ಮೋಶೆಯನ ಅಂತ ಹೃದಯಗಳನ್ನು ನೋಡಲಿಕ್ಕಾಗಿ ಅಪೇಕ್ಷಿಸ್ತಾ ಇದ್ದಾರೆ. ಇಂದು ಸೇವಕರಾದಂಥ ನಮ್ಮ ಬಾಯಿಗಳಲ್ಲಿ ದೇವರ ಜೀವವನ್ನು ಇಟ್ಟಿದ್ದಾರೆ.
ನಾವು ಜೀವವನ್ನು ಬೋಧಿಸಲಿಕ್ಕೋಸ್ಕರವಾಗಿ ದೇವರಾಗಿರುವಂತಹ ಕರ್ತನ ನಮ್ಮ ನಂಬಿ ಸೇವೆಯನ್ನು ಕೊಟ್ಟಿದ್ದಾರೆ, ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅಭಿಷೇಕವನ್ನು ಕೊಟ್ಟಿದ್ದಾರೆ, ತಲಾಂತಗಳನ್ನು ಕೊಟ್ಟಿದ್ದಾರೆ, ವರಗಳನ್ನು ಕೊಟ್ಟಿದ್ದಾರೆ, ಸಭೆಯನ್ನು ಕೊಟ್ಟಿದ್ದಾರೆ. ಆದರೆ ಇವೆಲ್ಲವೂ ಸಹ ನಮ್ಮ ಹತೋಟಿಯಲ್ಲಿ ಹಿಡಿದುಕೊಂಡು ನಡೆಸಲಿಕ್ಕೋಸ್ಕರವಾಗಿ ಕೊಡಲ್ಪಟ್ಟಂತದ್ದಲ್ಲ. ಬದಲಾಗಿ ದೇವರು ನಮ್ಮನ್ನು ನಂಬಿಕೊಟ್ಟಿರುವಂತದ್ದನ್ನ ದೇವರಿಗೆ ಕೊಡ್ಲಿಕ್ಕೋಸ್ಕರವಾಗಿ, ಅದನ್ನು ಜೋಪಾನ ಮಾಡಿ ಕೊಡ್ಲಿಕ್ಕೋಸ್ಕರವಾಗಿ ಕೊಡಲ್ಪಟ್ಟಿದ್ದಾರೆ. ಹಾಗಾಗಿ ಒಂದೊಂದು ಸಭೆ ದೇವಚನ ದೈವ ಮಕ್ಕಳು ಸಹ ನನ್ನ ಕುಟುಂಬದವರು ಎಂಬುದಾಗಿ ಹೇಳಿ, ನನ್ನ ಮನೆಯವ ಎಂಬುದಾಗಿ ಹೇಳಿ ನಾವು ಭಾವಿಸಬೇಕು. ಕೆಲವೊಂದು ಸಮಯದಲ್ಲಿ ನಮ್ಮ ಸ್ವಂತ ಮಕ್ಕಳ ನಮಗೆ ತಪ್ಪನ್ನು ಮಾಡುವಾಗ, ನಮಗೆ ಹಿಂದಿರುಗಿಸಿ ಮಾತನಾಡುವಾಗ ಅವರನ್ನು ಸಹಿಸಿಕೊಳ್ಳುತ್ತೇವಲ್ವಾ, ತಿದ್ದುತ್ತೇವಲ್ವಾ, ಅವರನ್ನು ಶಪಿಸೋದಿಲ್ಲ. ಅದೇ ರೀತಿಯಲ್ಲಿ ಸಭೆಯಲ್ಲಿರುವಂತಹ ದೈವಜನ ದೈವ ಮಕ್ಕಳು ಕೆಲವೊಂದು ಸಮಯದಲ್ಲಿ ನಮಗೆ ವಿರುದ್ಧವಾಗಿ ನಿಂತುಕೊಳ್ಳುವಾಗ, ಕರ್ತನ ಆತ್ಮನ ಉಳ್ಳಂಥವರು, ಕರ್ತನ ಆತ್ಮನಿಂದ ನಡೆಸಿಕೊಳ್ಳುವಂತ ಪ್ರತಿಯೊಬ್ಬ ದೈವಜನರು, ದೈವ ಮಕ್ಕಳುಗಳು ಸಹ ಅವರಿಗೋಸ್ಕರವಾಗಿ ಮೊರೆ ಇಡಬೇಕು. ಅವರ ಮನಸ್ಸಾಂತರ ಪಡೆಯುವುದಕ್ಕೋಸ್ಕರವಾಗಿ ಮೊರೆ ಇಡುವಂತವರಾಗಿರ್ಬೇಕು. ಇದೇ ಈ ಕಾಲಘಟ್ಟದಲ್ಲಿ ದೇವರಾಗಿರುವಂತ ಕರ್ತನ ನಮ್ಮಲ್ಲಿ ಎದುರು ನೋಡುವಂತ ಕಾರ್ಯವಾಗಿದೆ. ಮೋಶೆ ಮೀರಾಮಳಿಗೋಸ್ಕರವಾಗಿ ಪ್ರಾರ್ಥಿಸಿದರು. ದೇವರು ಕರ್ತನು ಮೋಶೆ ಪ್ರಾರ್ಥನೆಯನ್ನು ಕೇಳಿ ಮೀರ್ಯಾಮಳಿಗೆ 7 ದಿನಗಳ ಪರ್ಯಂತರವಾಗಿ ಅವಳು ಒಂದು ಸ್ಥಳದಲ್ಲಿ ಇದ್ದುಕೊಂಡಬೇಕು. ಯಾಕೆಂಬುದಾಗಿ ಹೇಳುವುದಾದರೆ, ಈಗ ಮೋಶೆ ಈ ಮೀರ್ಯಾಮಳಿಗೆ ತಮ್ಮನಾಗಿದ್ರೂ ಸಹ ಆತ್ಮಿಕವಾಗಿ ಮೋಶೆ ಮೀರ್ಯಾಮಳಿಗೆ ತಂದೆಯಾಗಿ ಇದ್ದಾರೆ. ಕರ್ತನಲ್ಲಿ ಪ್ರೀತಿ ದೇವಚನರೇ, ನೀವು ಹೋಗುತ್ತಿರುವಂತಹ ಸಭೆಗೆ ಅಥವಾ ದೈವ ಸೇವಕರ ಆ ಒಂದು ದೈವ ಮಕ್ಕಳ ನಡುವೆ ಇರುವಾಗ ನೀವು ಸಭೆಗೆ ಹೋಗ್ತಾ ಇರುವುದಾದರೆ, ಆ ಸಭಾಪಾಲಕನು ಚಿಕ್ಕವನಾಗಿರ್ಬೋದು, ದೊಡ್ಡವನಾಗಿರ್ಬೋದು, ಆತ್ಮಿಕವಾಗಿ ನೋಡುವುದಾದರೆ ಅವರು ನಿಮಗೆ ತಂದೆ ಆಗಿದ್ದಾರೆ. ಆ ನಿಮ್ಮ ಸಭಾಪಾಲಕಿ ಅವರು ನಿಮಗೆ ತಾಯಿ ಆಗಿದ್ದಾರೆ. ಅವರು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು. ಆದರೆ ಅವರ ಮೇಲಿಟ್ಟಿರುವಂಥ ಅಭಿಷೇಕ ಇದೆಯಲ್ವಾ, ಇದು ಕರ್ತನು ಅಭಿಷೇಕಿಸಲ್ಪಟ್ಟಂತ ಅಭಿಷೇಕ. ಆದುದರಿಂದ ಅವರನ್ನು ಗೌರವವನ್ನು ಕೊಡುವವರಾಗಿರಬೇಕು. ಇಲ್ಲಿ ನೋಡುವುದಾದರೆ ಮೋಶೆ ಈ ಮೀರಾಮಳಿಗಿಂತಲೂ ಸಹ ಚಿಕ್ಕವರು. ಆದರೆ ದೇವರಾಗಿರುವ ಕರ್ತನು ಹೇಳ್ತಾ ಇದ್ರೆ, ತಂದೆ ಮುಖಕ್ಕೆ ಉಗಿದಂಥವರು 7 ದಿವಸ ಪ್ರತ್ಯೇಕವಾಗಿ ವಾಸ ಮಾಡಬೇಕಲ್ವಾ, ಹಾಗೆ ಇವಳು ಪ್ರತ್ಯೇಕವಾಗಿ ಇರುವುದಾದರೆ ಆ ವ್ಯಾಧಿಗಳು ಬಿಡುಗಡೆ ಆಗಲ್ಪಡ್ತದೆ ಎಂಬುದಾಗಿ ಹೇಳಿ, ಇಲ್ಲಿ ತಂದೆ ಎಂಬುದಾಗಿ ಹೇಳಿ ಮೋಶೆಯನ್ನ ದೇವರು ಮೀರಾಮಳಿಗೆ ತೋರಿಸ್ತಾ ಇದ್ದಾರೆ. ಇದರ ಅರ್ಥ ಮೀರಾಮಳಿಗೆ ಶಾರೀರಿಕವಾಗಿ ನೋಡುವುದಾದರೆ ಮೋಶೆ ತಮ್ಮನಾಗಿ ಇರಬಹುದು, ಆದರೆ ಆತ್ಮಿಕವಾಗಿ ನೋಡುವುದಾದರೆ, ದೇವರ ದೃಷ್ಟಿಯಲ್ಲಿ ನೋಡುವುದಾದರೆ ಮೋಶೆ ಮೀರಾಮಳಿಗೆ ತಂದೆಯಾಗಿ ಇದ್ದಾರೆ. ಆದ ಕಾರಣ ನಿಮ್ಮ ಸಭಾಪಾಲಕರನ್ನ, ನಿಮ್ಮ ಸೇವಕರನ್ನ ನೀವು ಮನನೊಯಿಸುವಾಗ, ಅವರಿಗೆ ವಿರುದ್ಧವಾಗಿ ಮಾತನಾಡುವಾಗ ಅದು ಯಾವುದಕ್ಕೆ ಸಮ ಎಂಬುದಾಗಿ ನೋಡುವುದಾದರೆ, ನಿಮ್ಮ ಸ್ವಂತ ತಂದೆ ತಾಯಿಗಳಿದ್ದಾರಲ್ವಾ, ಅವರ ಮುಖಕ್ಕೆ ನೀವು ಉಗಿದ ಹಾಗೆ ನೀವು ಅವರಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದು ನೀವು ನಿಮ್ಮ ಸ್ವಂತ ತಂದೆ ತಾಯಿಯ ಮುಖಕ್ಕೆ ಉಗಿದ ಹಾಗೆ ಇರಲ್ಪಡ್ತದೆ. ಇದು ಎಷ್ಟು ವೇದನೆಯನ್ನು ಉಂಟು ಮಾಡುವಂಥದ್ದಲ್ವಾ. ನಿಮಗೋಸ್ಕರವಾಗಿ ಅವರು ಪಾಡುಗಳನ್ನು ಪಡುವಂಥವ್ರು, ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವ್ರು, ನಿಮಗೋಸ್ಕರವಾಗಿ ಬೇಡುವಂಥವರು, ಇಂಥ ಸೇವಕರು ನಿಮಗೋಸ್ಕರವಾಗಿ ಕೊಟ್ಟಿರುವುದಾದರೆ ಅವರಿಗೋಸ್ಕರವಾಗಿ ಸ್ತೋತ್ರವನ್ನು ಸಲ್ಲಿಸ್ರಿ. ಕೆಲವೊಂದು ಸಮಯದಲ್ಲಿ ನಿಮ್ಮನ್ನು ಗದರಿಸಬಹುದು, ಎಚ್ಚರಿಸಬಹುದು, ಖಂಡಿಸಬಹುದು. ಅದೆಲ್ಲವೂ ಸಹ ನಿಮ್ಮ ಆತ್ಮಗಳ ಪ್ರಯೋಜನಾರ್ಥಕವಾಗಿ ಇದೆ. ಆದರೆ ಈ ಕಡೆ ದಿನಮಾನಗಳಲ್ಲಿ ಮೋಶೆಗಿಂತಲೂ ಸಹ ಈ ಬೀಳಾಮನಂತ ಸೇವಕರು ಹೆಚ್ಚಾಗಿ ಇದ್ದಾರೆ. ಈ ಬೀಳಾಮನಂತ ಸೇವಕರು ಹೇಗಿರ್ತಾರೆ ಎಂಬುದಾಗಿ ನೋಡುವುದಾದರೆ, ಲಾಭವನ್ನು ಅಪೇಕ್ಷೆ ಪಡುವಂಥವರು. ಇವರು ಆತ್ಮಗಳನ್ನು ನಡೆಸುವಂಥವರಾಗಿರೋದಿಲ್ಲ, ಬದಲಾಗಿ ಹಣವನ್ನ, ಐಶ್ವರ್ಯವನ್ನ, ಚಿನ್ನ, ಬೆಳ್ಳಿ, ಬಂಗಾರಗಳನ್ನು ಕೊಡುವಂತಹ ಆ ಬಾಲಕನ ಹಿಂದೆ ಹೋಗುವಂಥವರಾಗಿ ಇರ್ತಾರೆ. ಇಂಥ ಬೀಳಾಮನಂತ ಸೇವಕರು ನಿಮಗೆ ಶಪಿಸಲ್ಪಟ್ಟರೂ ಸಹ ಶಾಪಗಳು ನಿಮಗೆ ಬರೋದಿಲ್ಲ. ಆದರೆ ನೀವು ಹೊಂದುತ್ತಿರುವಂತಹ ಉಪದೇಶದಿಂದಲೇ ಅವರು ಎಂಥವರು ಎಂಬುದಾಗಿ ಹೇಳಿ ಕಂಡಿರಬೇಕು. ಅವರ ಫಲಗಳಿಂದಾಗಿ ನೀವು ಅವರ ಗುರುತುಗಳನ್ನು ಹಿಡಿಯುವಂಥವರಾಗಿ ಇರಬೇಕು. ಕೆಲವೊಂದು ಸಮಯದಲ್ಲಿ ನಿಮ್ಮನ್ನ ಅವರು ಶಪಿಸಲ್ಪಡ್ಬೋದು, ಆದರೆ ನೀವು ಅದಕ್ಕೆ ಭಯ ಪಡಬೇಡ್ರಿ. ನಿಮಿತ್ತವಿಲ್ಲದೆ ಇರುವಂತಹ ಶಾಪಗಳು ನಿಮಗೆ ಬರೋದಿಲ್ಲ. ಆದರೆ ನಿಜವಾಗಿಯೂ ಸಹ ಅವರು ದೇವರ ಕೈ ಕೆಳಗಡೆ ಇರುವಂತಹ ಸೇವಕರಾಗಿರುವುದಾದರೆ, ನಿಜವಾಗಿಯೂ ಸಹ ನೀವು ಅವರನ್ನ ಅವಮಾನಿಸುವುದಾದರೆ, ಅವರಿಗೆ ವಿರುದ್ಧವಾಗಿ ನಿಂತುಕೊಳ್ಳುವುದಾದರೆ, ಅವರ ಮೇಲೆ ಇರುವಂತಹ ಅಭಿಷೇಕಕ್ಕೆ ವಿರುದ್ಧವಾಗಿ ನೀವು ನಿಂತು ಮಾತನಾಡುವುದಾದರೆ, ಖಂಡಿತವಾಗಲೂ ದೇವರು ನಿಮಗೆ ವಿರುದ್ಧವಾಗಿ ನಿಂತುಕೊಳ್ಳುತ್ತಾರೆ. ಯಾಕಂದ್ರೆ ಒಬ್ಬೊಬ್ಬ ದೈವ ಸೇವಕರು ದೇವರ ಕೈ ಕೆಳಗಡೆಗೆ ಸೇವೆ ಮಾಡುವಂತವರಾಗಿ ಇರ್ತಾರೆ. ಆದರೆ ಈ ದಿನಮಾನಗಳಲ್ಲಿ ಎಲ್ಲರೂ ಸಹ ದೇವರ ಕೈ ಕೆಳಗಡೆ ಸೇವೆ ಮಾಡುವವರಾಗಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಮೋಶೆ ಇದ್ದ ಪ್ರಕಾರವಾಗಿ ಬೀಳಾಮನಂತ ಸೇವಕರು ಸಹ ಇದ್ರು. ಮೋಶೆ ಆತ್ಮಗಳಿಗೋಸ್ಕರವಾಗಿ ತವಕ ಪಡುವಂತವರು, ಆದರೆ ಬೀಳಾಮನು ಆಸ್ತಿ, ಹಣ, ಸಂಪತ್ತಿಗೋಸ್ಕರವಾಗಿ, ಐಶ್ವರ್ಯಕ್ಕೋಸ್ಕರವಾಗಿ ತವಕ ಪಡುವಂತವರು. ಇದು ಮಾತ್ರವಲ್ಲದೆ ಇಸ್ರಾಯೇಲರೆಲ್ಲರನ್ನೂ ಸಹ ಸಂಹಾರ ಮಾಡುತ್ತೇನೆಂಬುದಾಗಿ ದೇವರಾಗಿರುವಂತಹ ಕರ್ತನು ಅಲ್ಲಿ ಮೋಶೆಗೆ ಹೇಳುವಾಗ, ಮೋಶೆ ಹೇಳ್ತಾರೆ, ನನ್ನ ಪ್ರಾಣವನ್ನು ತೆಗೆದು ಬಿಡ್ರಿ ಸ್ವಾಮಿ, ಅವರ ಪಾಪಗಳನ್ನು ಕ್ಷಮಿಸಿ,
ಎಂಬುದಾಗಿ ಅವರು ಬೇಡಿಕೊಳ್ಳುವವರಾಗಿರ್ತಾರೆ. ಇಂದು ವಿಶ್ವಾಸಿಗಳನ್ನ ಸುಖ ಸುಮ್ಮನೆ ಶಪಿಸುವಂಥದ್ದು, ಅವರಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದು, ಭಯಪಡಿಸುವಂಥದ್ದು, ಈ ಕಾರ್ಯಗಳು ಸಹ ಸಂದೇಶಗಳಲ್ಲಿ ದೇವರಾತ್ಮನ ಪ್ರೇರೇಪಿಸಲಿದೆ ಇಲ್ಲದೆ ಇರುವಂತಹ ಕಾರ್ಯಗಳನ್ನು ನಾವು ಒಬ್ಬೊಬ್ಬ ಸೇವಕರು ಮಾತನಾಡುವುದಾದರೆ ಅವರು ಸಹ ದೇವರಾಗೆ ಲೆಕ್ಕವನ್ನು ಕೊಡಬೇಕಾಗಿರುತ್ತದೆ. ಯೂದನ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಗೆ ಹೇಳಲ್ಪಡ್ತದೆ, ಸೇವಕರಿಗೆ ಅಂದ್ರೆ ಬೋಧಕರಿಗೆ ಕಠಿಣವಾದ ತೀರ್ಪಾಗ್ತದೆ ಎಂಬುದಾಗಿ ತಿಳಿದುಕೊಂಡು ಅನೇಕ ಮಂದಿ ಬೋಧಕರಾಗಬೇಡ್ರಿ ಎಂಬುದಾಗಿ ಹೇಳಲ್ಪಡ್ತಾರೆ. ಇದರ ಅರ್ಥ ಬೋಧಕರಾಗಬೇಡ್ರಿ, ಆದರೆ ದೇವರು ಆಗಲಿಕ್ಕೋಸ್ಕರವಾಗಿ ಕರೆದಿತ್ತು ಅಂದ್ರೆ ಆಗರಿ, ನಿಮ್ಮಿಷ್ಟದನುಸಾರವಾಗಿ ಬೋಧಕರಾಗಬೇಡ್ರಿ. ಬೋಧಕರನ್ನುವಂಥದ್ದು ದೇವರ ವಾಕ್ಯ ಸಂದೇಶವನ್ನು ಕೊಡುವಂಥದ್ದು, ಒಂದು ಸಭಾ ಪಾಲನೆ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಅದು ನಿಮ್ಮ ಇಷ್ಟದಂತ ಪ್ರಕಾರವಾಗಿ ಮಾಡುವಂಥದ್ದಲ್ಲ. ಅದು ದೇವರು ನಿಮ್ಮನ್ನು ಕರೆದಿರಬೇಕು, ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರಬೇಕು, ನಿಮ್ಮನ್ನು ಅಭಿಷೇಕಿಸಿರಬೇಕು. ದೇವರ ಆತ್ಮ ನಿಮ್ಮನ್ನು ಪ್ರೇರೇಪಿಸುವಾಗ, ನಿಮಗೋಸ್ಕರವಾಗಿ ಅವರು ಇಟ್ಟಿರುವಂಥ ಕಾರ್ಯಗಳನ್ನು ತೋರಿಸುವಾಗ ಅದನ್ನು ನೀವು ಮಾಡಬೇಕು ವಿನಃ ನಿಮ್ಮ ಹೆಚ್ಚಳಕ್ಕೋಸ್ಕರವಾಗಿ, ಹೆಸರಿಗೋಸ್ಕರವಾಗಿ ನೀವು ಸೌಂದರ್ಯದಲ್ಲಿಯೋ ಅಥವಾ ಮಾತಿನಲ್ಲಿಯೋ ತುಂಬ ಪ್ರಬುದ್ಧರಾಗಿದ್ದೀರಿ, ಧ್ಯಾನದಲ್ಲಿ ಪ್ರಬುದ್ಧರಾಗಿದ್ದೀರಿ ಎಂಬುದಾಗಿ ಹೇಳಿದ ತಕ್ಷಣದಲ್ಲಿ ನೀವು ಕೆಲವೊಂದು ಕಾರ್ಯಗಳನ್ನು ನೀವು ಮಾಡುವುದಾದರೆ ನಿಜವಾಗಿಯೂ ಸಹ ದೇವರ ತೀರ್ಪನ್ನು ನೀವು ಹೊಂದಿಕೊಳ್ಳುವವರಾಗಿ ಇರ್ತೀರಾ. ದೇವರು ನಿಮ್ಮನ್ನು ಯಾವುದಕ್ಕೋಸ್ಕರವಾಗಿ ಕರೆದಿದ್ದಾರೆ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಪ್ರಯಾಸಪಟ್ಟು ಅದನ್ನು ಅರಿತುಕೊಂಡು ಅದನ್ನು ಮಾಡೋದಕ್ಕೋಸ್ಕರವಾಗಿ ಆಸಕ್ತರಾಗಿ ಇರ್ರಿ. ಕೆಲವರು ಒಂದು ಆರಾಧನೆಯಲ್ಲಿ ನಿಲ್ಲಿಸಲಿಲ್ಲವಾದರೆ ಅಥವಾ ಸೇವೆಯಲ್ಲಿ ಉಪಯೋಗಿಸಲಿಲ್ಲವಾದರೆ, ವಾಕ್ಯ ಸಂದೇಶವನ್ನು ಕೊಡಲಿಕ್ಕೆ ಅವರನ್ನು ಬಿಡಲಿಲ್ಲವಾದರೆ ಅವರಿಗೆ ಕೋಪ, ಪಾಸ್ಟರ್ ನೋಡಿದ್ರೆ ಇದು ಯಾವುದಕ್ಕೂ ಸಹ ನಮಗೆ ಬಿಡುತ್ತಾ ಇಲ್ಲ ಎಂಬುದಾಗಿ ಹೇಳಿ. ಆದರೆ ಕರ್ತನ ಪ್ರೀತಿ ದೇವಜನರೇ, ನಿಮ್ಮಲ್ಲಿ ನಿಜವಾಗಿ ಅಭಿಷೇಕ ಇರುವುದಾದರೆ ಒಬ್ಬ ಸೇವಕ ನಿಮ್ಮನ್ನು ಕರೆಯುವಂಥದ್ದು ಅವಶ್ಯಕತೆ ಇಲ್ಲ. ದೇವರು ಉಪಯೋಗಿಸಬೇಕಾದಂಥ ಸ್ಥಳದಲ್ಲಿ ನಿಮ್ಮನ್ನು ದೇವರು ಖಂಡಿತವಾಗ್ಲೂ ಉಪಯೋಗಿಸಲ್ಪಡ್ತಾರೆ. ಅದಕ್ಕೋಸ್ಕರವಾಗಿ ನೀವು ಇರುವಂಥ ಸ್ಥಳಗಳಲ್ಲಿ ನಂಬಿಗಸ್ತರಾಗಿ ಕರ್ತನ ಅಭಿಷೇಕಿಸಲ್ಪಟ್ಟಂಥ ಸೇವಕರಿಗೆ ನಂಬಿಗಸ್ತರಾಗಿ ಜೀವಿಸ್ರಿ. ಸೇವಕರಾದಂಥವರು ಸಹ ಇತರ ವಿಶ್ವಾಸಿಗಳು ಈ ಕಡೆ ದಿನಮಾನಗಳಲ್ಲಿ ಈ ಕಾರ್ಯಗಳು ಎಲ್ಲಾ ಕಡೆಯೂ ಇದೆ. ಸೇವಕರಿಗೆ ವಿರುದ್ಧವಾಗಿರುವಂತಹ ಎದ್ದೇಳುವಂತಹ ಅನೇಕ ಜನಗಳು ಎದ್ದೇಳಲ್ಪಡ್ತಾ ಇದ್ದಾರೆ, ಅವ್ರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಅವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ, ಅವರನ್ನು ಪ್ರೀತಿಸಿರಿ, ಅವರಿಗೆ ಒಳ್ಳೆಯದನ್ನು ಮಾಡುವಂತಹ ಆಲೋಚನೆಗಳಿಗೋಸ್ಕರವಾಗಿ ದೇವರನ್ನು ಕೊಂಡಾಡ್ರಿ. ಕೆಲವೊಂದು ಸಮಯದಲ್ಲಿ ಇವೆಲ್ಲವನ್ನು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳುವಂತ ಸಮಯದಲ್ಲಿ ವೇದನೆಗಳಾಗ್ತದೆ ನಿಜವೇ. ಆದರೆ ನಮ್ಮನ್ನು ಯಾರೂ ಸಹ ಶಿಲುಬೆಗೆ ಒಡೆಯಲ್ಪಡಲಿಲ್ಲ ಅಲ್ವಾ? ನಮ್ಮನ್ನು ಶಿಲುಬೆಗೆ ಒಡೆಯಲ್ಪಡಲಿಲ್ಲ. ಯೇಸು ಕರ್ತನನ್ನು ಶಿಲುಬೆಗೆ ಒಡೆಯಲ್ಪಟ್ಟು ಸಹ ಅವರು ಕ್ಷಮಿಸಿದ್ರಲ್ವಾ? ನಮ್ಮನ್ನು ಈವರೆಗೂ ಶಿಲುಬೆಗೆ ಒಡೆಯಲ್ಪಡಲಿಲ್ಲ, ಆದರೆ ಕಿವಿಯಲ್ಲಿ ಬಿದ್ದಂಥ ಮಾತುಗಳಿಗೋಸ್ಕರವಾಗಿ ನಾವು ವ್ಯಸನ ಪಟ್ಟು ಅವರನ್ನು ಶಪಿಸುವಂಥದ್ದು, ಅವರನ್ನು ದ್ವೇಷಿಸುವಂಥದ್ದು, ಅವರನ್ನು ಯಾವುದೋ ಸ್ಥಾನದಲ್ಲಿ ಇಡುವಂಥದ್ದು, ಅದು ನಿಜವಾಗಿಯೂ ಸಹ ಕರ್ತನಿಂದ ನಾವು ದೂರವಾಗುವಂಥವರಾಗಿ ಇರ್ತೇವೆ. ನಮಗೆ ಕೊಡಲ್ಪಟ್ಟಂಥ ಒಂದೊಂದು ಆತ್ಮಗಳು ಸಹ ಅದು ಕರ್ತನ ರಕ್ತದ ಹನಿಗಳಿಂದಲೇ ಕೊಡಲ್ಪಟ್ಟಿದ್ದಾರೆ ಹೊರತು ನಮ್ಮ ಪ್ರಯಾಸದಿಂದ ನಮ್ಮ ಪ್ರತಿಫಲದಿಂದ ಕೊಡಲ್ಪಡಲಿಲ್ಲ. ದೇವರಾಗಿರುವಂಥ ಕರ್ತನು ನಮ್ಮನ್ನ ನೋಡಿ ನಮ್ಮನ್ನು ನಂಬಿ ಕೊಡಲ್ಪಟ್ಟಿದ್ದಾರೆ. ನಂಬಿ ಕೊಡಲ್ಪಟ್ಟಂಥ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗಿ ಕಾಣಿಸಿಕೊಳ್ಳುವಂಥದ್ದು ಎಷ್ಟು ಪ್ರಯೋಜನಕರವಾದದ್ದಲ್ಲವೇ? ಕೆಲವೊಂದು ಸಮಯದಲ್ಲಿ ನಾವು ನಿರೀಕ್ಷಿಸುವ ರೀತಿಯಲ್ಲಿ ವಿಶ್ವಾಸಿಗಳು ಇರೋದಿಲ್ಲ. ಆದ ಕಾರಣ ನಾವು ಅದಕ್ಕೋಸ್ಕರವಾಗಿಯೂ ಸಹ ದುಃಖ ಪಡುವಂಥದ್ದು ಬೇಡ. ನಮ್ಮನ್ನು ಕರೆದಂಥದ್ದು ದೇವರು, ಕರೆದಂತಹ ದೇವರು ನಂಬಿಗಸ್ತನು. ಕೆಲವೊಂದು ಇಕ್ಕಟ್ಟುಗಳಲ್ಲಿ ಇರುವಾಗಲೂ ಸಹ ದೇವರು ನಮ್ಮನ್ನು ಆಧರಿಸಲಿಕ್ಕೆ ಶಕ್ತನಾಗಿ ಇದ್ದಾರೆ. ಯಾಕಂತಂದ್ರೆ ನಮ್ಮನ್ನು ಕರೆದಂಥವರಿಗೆ ಎಲ್ಲಾ ಪರಿಸ್ಥಿತಿಗಳಲ್ಲೂ ಸಹ ನಡೆಸಲಿಕ್ಕೆ ಗೊತ್ತು. ದೇವರ ವಾಕ್ಯದಲ್ಲಿ ಕೊರಿಂಥ ಪುಸ್ತಕದಲ್ಲೂ ಸಹ ಅಪೊಸ್ತಲನಾದಂಥ ಪೌಲರು ಹೀಗೆ ಹೇಳಲ್ಪಡ್ತಾರೆ, ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟಿದ್ರೂ ಸಹ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿ ಇದ್ರೂ ಸಹ ದೆಸೆಗೆಟ್ಟಂಥವರಲ್ಲ ಎಂಬುದಾಗಿ ಹೇಳಿ. ಮಾತ್ರವಲ್ಲ, ಹಿಂಸೆ ಪಡುವವರಾಗಿದ್ರೂ ನಾವು ಕೈ ಬೀಳಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ರೂ ಸಹ ಪ್ರಾಣ ನಷ್ಟಪಟ್ಟವರಲ್ಲ. ಯೇಸುವಿನ ಜೀವ ನಮ್ಮ ದೇಹದಲ್ಲಿ ಉಂಟು. ಹೀಗೆ ತೋರಿ ಬರುವುದಕ್ಕೋಸ್ಕರವಾಗಿ ನಾವು ಮರಣಾವಸ್ಥೆಯನ್ನು ಅನುಭವಿಸ್ತೇವೆ. ಇತರರು ನಮ್ಮನ್ನು ಶಪಿಸಲ್ಪಟ್ಟರು ಸಹ ನಾವು ಅವರನ್ನು ಆಶೀರ್ವದಿಸುವವರಾಗಿದ್ದೇವೆ. ನಾವು ಕೊರತೆಯಲ್ಲಿದ್ದೇವೆ ನಿಜ, ಆದರೆ ನಮ್ಮ ಮುಖಾಂತರವಾಗಿ ಇತರರು ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ ದೇವರು ನಮ್ಮ ಬಾಯಿಯಲ್ಲಿ ಆ ಆಶೀರ್ವಾದಗಳ ಮಾತುಗಳನ್ನು, ವಾಕ್ಯಗಳನ್ನು ಇಡಲ್ಪಟ್ಟಿದ್ದಾರೆ. ಆ ಅಭಿಷೇಕವನ್ನು ನಮಗೆ ಕೊಡಲ್ಪಟ್ಟಿದ್ದಾರೆ. ಆದ ಕಾರಣ ನಾವು ಇತರರನ್ನು ಶಪಿಸುವಂಥದ್ದು ಬೇಡ, ಅವ್ರನ್ನ ಆಶೀರ್ವದಿಸೋಣ. ನಮಗೆ ವಿರುದ್ಧವಾಗಿ ಮಾತನಾಡಿದಂಥವರಿಗೆ ದೇವರು ನ್ಯಾಯ ತೀರಿಸ್ತಾರೆ. ಒಂದು ವೇಳೆ ಆ ನ್ಯಾಯ ತೀರಿಸಲ್ಪಟ್ಟಂಥ ಸಮಯದಲ್ಲೂ ಸಹ ಅಂಥವ್ರು ನಮಗೆ ಕಣ್ಣಿಗೆ ಕಾಣುವುದಾದರೆ, ಅವರ ಗುರುತು ನಮಗೆ ಸಿಗುವುದಾದರೆ, ದೇವರ ಸಮ್ಮುಖದಲ್ಲಿ ದೇವರೇ ಅವರನ್ನು ಕರುಣಿಸು, ಅವರ ಮನಸ್ಸಾಂತರ ಉಂಟಾಗುವ ಹಾಗೆ ಅವರನ್ನು ಕ್ಷಮಿಸ್ರಿ, ಮನ್ನಿಸ್ರಿ ಎಂಬುದಾಗಿ ನಾವು ಮೋಶೆ ಪ್ರಕಾರವಾಗಿ ಬೇಡಿಕೊಳ್ಳುವಾಗ ಇನ್ನೂ ಸಹ ನಾವು ಕರ್ತನ ದಯೆಗೂ ಪ್ರೀತಿಗೂ ನಾವು ಹೆಚ್ಚು ಪಾತ್ರರಾಗಿ ಇರ್ತೇವೆ. ಕರ್ತನಲ್ಲಿ ಪ್ರೀತಿ ದೇವ ಸೇವಕರೇ, ಆತ್ಮಗಳನ್ನು ಶಪಿಸಲಿಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿಲ್ಲ, ಆಶೀರ್ವದಿಸಲಿಕ್ಕೋಸ್ಕರವಾಗಿ ಕರೆದಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನೀವು ಸೇವಕರಿಗೆ ವಿರುದ್ಧವಾಗಿ ನಿಲ್ಲುವುದಕ್ಕೋಸ್ಕರವಾಗಿ ಕರೆದಿಲ್ಲ,
ಅವರಿಗೆ ವಿಧೇಯರಾಗಿ ನಡೆಯಲಿಕ್ಕೋಸ್ಕರವಾಗಿ ಕರೆದಿದ್ದಾರೆ. ನೀವು ಸೇವಕರಿಗೆ ವಿರುದ್ಧವಾಗಿ ನಿಲ್ಲುವಂಥದ್ದು ಒಂದೇ, ನಿಮ್ಮ ತಂದೆ ತಾಯಿಗಳ ಮೇಲೆ, ಶಾರೀರಿಕ ತಂದೆ ತಾಯಿಗಳ ಮೇಲೆ ಮುಖಕ್ಕೆ ಉಗಿಯುವಂಥದ್ದು ಸಹ ಒಂದೇ. ನಿಮಗೆ ಕೊಡಲ್ಪಟ್ಟಂಥ ಆತ್ಮಿಕ ತಂದೆ, ಆತ್ಮಿಕ ತಾಯಿಯನ್ನು ಗೌರವಿಸಿ, ಪ್ರೀತಿಸ್ರಿ, ಸನ್ಮಾನಿಸ್ರಿ. ಅವರು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥವರಾಗಿರ್ತಾರೆ. ಕೆಲವೊಂದು ಸಮಯದಲ್ಲಿ ನಿಮಗೆ ಅವರು ಸರಿಯಾದಂಥ ಪ್ರೀತಿ ತೋರಿಸ್ತಾ ಇಲ್ಲ ಎಂಬುದಾಗಿ ಭಾಷ್ಯವಾಗಲ್ಪಡ್ಬೋದು. ಹಾಗೆ ನೀವು ತಿಳಿದುಕೊಳ್ಬೇಡ್ರಿ. ನಿಮ್ಮ ಹಾಗೆ ಇತರ ದೈವ ಮಕ್ಕಳು ಸಹ ಅವರ ಪ್ರೀತಿಯನ್ನು ಅಪೇಕ್ಷೆ ಪಡುವವರಾಗಿರ್ತಾರೆ. ಒಂದು ಸಭೆಯಲ್ಲಿ 100 ಜನಗಳಿದ್ದಾರೆ ಎಂಬುದಾಗಿ ನೋಡುವುದಾದರೆ ಆ 100 ಜನಗಳು ಸಹ ಒಬ್ಬೊಬ್ಬ ಆ ಸಭಾಪಾಲಕನಲ್ಲಿ 100 ವಿಧವಾದಂತಹ ನಿರೀಕ್ಷೆಗಳನ್ನು ಇಟ್ಟು ಎದುರು ನೋಡುವವರಾಗಿರ್ತಾರೆ. ಅವರೆಲ್ಲರನ್ನು ಪ್ರೀತಿಸಬೇಕು, ಅವರೆಲ್ಲರನ್ನು ಪಾಲಿಸಬೇಕು, ಪ್ರಾರ್ಥಿಸಬೇಕು, ಅವರೆಲ್ಲರನ್ನು ಆಧರಿಸಬೇಕು. ಇದೆಲ್ಲವೂ ಎಷ್ಟು ಪ್ರಯಾಸವಲ್ವಾ? ಕೆಲವೊಂದು ಸಮಯದಲ್ಲಿ ನಿಮ್ಮ ತಂದೆ ತಾಯಿಗಳೇ ನಿಮಗೆ 2 ಮಕ್ಕಳು 3 ಮಕ್ಕಳು ಇರುವುದಾದರೆ ತಂದೆ ತಾಯಿಗಳು ಒಂದೊಂದು ವಿಧವಾಗಿ ಅವರಿಗೆ ಒಂದು ರೀತಿಯಲ್ಲಿ, ಇವರಿಗೆ ಒಂದು ರೀತಿಯಲ್ಲಿ, ನನಗೆ ಒಂದು ರೀತಿಯಲ್ಲಿ ಮಾಡ್ತಿರಲ್ವ ಎಂಬುದಾಗಿ ಹೇಳಿ ನೀವು ಬೇಸರವನ್ನು ವ್ಯಕ್ತಪಡಿಸಿಕೊಂಡಿರಬಹುದು. 3 ಮಕ್ಕಳಿರುವಂತಹ ತಂದೆ ತಾಯಿಗಳೇ ಕೆಲವೊಂದು ಕಾರ್ಯಗಳನ್ನು ಅವರು ಒಂದೇ ರೀತಿಯಲ್ಲಿ ಮಾಡುವುದಾದರೆ, ಭೇದ ಭಾವಗಳನ್ನು ನೀವು ಗುರುತಿಸುವುದಾದರೆ, 100 ಮಕ್ಕಳಿರುವಂಥ ಸಭೆಗಳಲ್ಲಿ ಆ ಸಭಾಪಾಲಕರು ನಿಮ್ಮನ್ನು ಪಾಲಿಸುವಾಗ ನೀವು ಅದರಲ್ಲಿ ಭೇದ ಭಾವಗಳನ್ನು ಕಾಣುವಂಥದ್ದು ಎಷ್ಟು ಪರಿತಾಪಕರವಾದಂಥದ್ದಲ್ವಾ? ನಿಮ್ಮ ಆತ್ಮಿಕ ತಂದೆ ತಾಯಿಗಳಿಗೋಸ್ಕರವಾಗಿ ಪ್ರಾರ್ಥಿಸ್ರಿ, ಅವರಿಗೋಸ್ಕರವಾಗಿ ದೇವರ ಬಳಿಯಲ್ಲಿ ಬೇಡ್ರಿ. ಅವರು ನಿಮ್ಮ ಆತ್ಮಗಳನ್ನು ಲೆಕ್ಕ ಒಪ್ಪಿಸಬೇಕು. ಅವರನ್ನು ದುಃಖಪಡಿಸುವಂಥದ್ದು ನಿಮಗೆ ಆಶೀರ್ವಾದಕರವಾಗಿ ಇರೋದಿಲ್ಲ. ಕೆಲವೊಂದು ಸಮಯದಲ್ಲಿ ಕಡೆಯ ದಿನಮಾನಗಳಲ್ಲಿ ಮೊದಲು ಹೇಳಿದ ಪ್ರಕಾರವಾಗಿ ಸುಳ್ಳಾದಂಥ ಸೇವಕರುಗಳು ಸಹ ಇದ್ದಾರೆ. ಅಂಥವರು ಇರುವುದಾದರೆ ಪವಿತ್ರಾತ್ಮ ನಿಮ್ಮನ್ನು ಪ್ರೇರೇಪಿಸಲ್ಪಡ್ತಾರೆ. ಗಲಿಬಿಲಿ, ಅಸಮಾಧಾನ, ಈ ರೀತಿಯಾದಂಥ ಕಾರ್ಯಗಳಿರುವಂಥ ಸ್ಥಳಗಳಲ್ಲಿ ದೇವರಾತ್ಮ ನಿಮ್ಮನ್ನು ಇರಲಿಕ್ಕಾಗಿ ಬಯಸುವುದಿಲ್ಲ. ತಪ್ಪಾದಂಥ ವ್ಯತ್ಯಾಸಕರವಾದಂಥ ಬೋಧನೆಗಳಿರುವುದಾದರೂ ಸಹ ನೀವು ಅಂಥವುಗಳ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳ್ರಿ. ಅದನ್ನೇ ಬಿಟ್ಟು ಅವರಿಗೆ ವಿರುದ್ಧವಾಗಿ ಮಾತನಾಡಿ ದೇವರ ಕೋಪವನ್ನು ನೀವು ಪಡೆದುಕೊಳ್ಳುವವರಾಗಿ ಇರಬೇಡ್ರಿ. ದೈವ ಸೇವಕರಾದಂತಹ ನೀವುಗಳು ಸಹ ಮತ್ತೊಬ್ಬರನ್ನ ಶಪಿಸುವಂಥದ್ದು ಬೇಡ. ನಾವು ಆಶೀರ್ವದಿಸೋಣ, ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ನಂಬಿಕೊಟ್ಟಿದ್ದಾರೆ ಸೇವೆಯನ್ನು. ಅದಕ್ಕೆ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿಯೂ ಅವರು ಸಂತೋಷ ಪಡುವ ಹಾಗೆ ನಾವು ನಡೆದುಕೊಳ್ಳೋಣ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ವಾಕ್ಯಗಳ ಮುಖಾಂತರವಾಗಿ ಒಬ್ಬೊಬ್ಬರ ಆತ್ಮ ಪ್ರಾಣ ಶರೀರಗಳನ್ನು ಜೀವಿಸ ಮಾಡ್ರಿ ಅಪ್ಪ. ಅವರ ಮನಕಣ್ಣುಗಳನ್ನು ತೆರೆಪಡಿಸ್ರಿ. ಶಪಿಸದ ಹಾಗೆ ಆಶೀರ್ವದಿಸಲಿಕ್ಕಾಗಿ, ಅವರನ್ನು ಪ್ರೀತಿಸಿ ಗೌರವಿಸಿ ಮಾನಿಸಲಿಕ್ಕಾಗಿ ನಮಗೆ ಸಹಾಯ ಮಾಡ್ರಿ. ಯೇಸು ಕರ್ತ ನಾಮದಲ್ಲಿ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಈ ವಾಕ್ಯ ಸಂದೇಶವು ನಿಮಗೆ ಪ್ರಯೋಜನಕರವಾಗಿ ಇರುವುದಾದರೆ ಮತ್ತೊಬ್ಬರಿಗೆ ಇದನ್ನು ಕಳುಹಿಸಿರಿ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿರುವುದಾದರೂ ಸಹ ನಮ್ಮ ಸಂಖ್ಯೆಗೆ ನೀವು ಯಾವ ಸಮಯದಲ್ಲಾದರೂ ಸಹ ಫೋನ್ ಮಾಡಿರಿ, ಅಥವಾ ನೀವು ಮೆಸೇಜನ್ನು ಹಾಕಲ್ಪಟ್ಟು ಸಹ ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ನಮಗಾಗಿ, ನಮ್ಮ ಸೇವೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೊಂದು ಸಂದೇಶದಲ್ಲಿ ನಾವು ಕಾಣಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.